ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯನ್ನು. ಸೊ ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ನನ್ನ ಫೇವ್ರೇಟ್ ಆಗಿರೋ ಪಲಾವ್ನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಇದ್ರ ಜೊತೆಗೆ ಬೇರೆ ಬೇರೆ ವಿಡಿಯೋಸ್ ಮಾಡ್ತೀನಿ. ತುಂಬಾ ದಿನದಿಂದ ಅನ್ಕೊಂತಿದ್ದೆ ಸೊ ಬ್ಲಾಗ್ ಮಾಡೋಣ ಅಂತ. ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀನಿ. ಇದಕ್ಕೆಲ್ಲ ನಿಮ್ ಸಪೋರ್ಟ್ ಇರಬೇಕು. ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಫಸ್ಟ್ ನಾನು ಚಿಲ್ಲಿ ಹೆಚ್ಕೊಳ್ತಾ ಇದ್ದೀನಿ ಪಲಾವ್ಗೆ. ಫಸ್ಟು ಚಿಲ್ಲಿ ಒಂದು ಖಾರಕ್ಕೆ ತಕ್ಕಂತೆ, ಇದು ಖಾರ ಕಡಿಮೆ ಇರೋದ್ರಿಂದ ನಾವು ಒಂದು 5 or 6 ಚಿಲ್ಲಿನ ಹಾಕ್ಕೊಳ್ತಾ ಇದ್ದೀವಿ. ಮತ್ತೆ ನಿಮ್ಮೆಲ್ಲರಿಗೂ ಏನು ಇಷ್ಟ, ಏನು ಟಿಫನ್ಸ್ ಇಷ್ಟ ಅಂತ ನೀವೆಲ್ಲ ಕಮೆಂಟ್ ಮಾಡಿ. ಪುದೀನ ಸೊಪ್ಪು ಪಲಾವ್ ಮಾಡೋಣ ಅಂತ ತರಿಸಿದ್ದೀನಿ. ಇವಾಗ ಬಾರ್ಡ್ರ್ ಬಂದಿದೆ, ಸೊ ಸಾರಿ ಮಧ್ಯದಲ್ಲಿ ಕಟ್ ಮಾಡಿದ್ದಕ್ಕೆ. ಇವಾಗ ನೆಕ್ಸ್ಟ್ ಚಿಲ್ಲಿ ಅದನ್ನ ತರಿಸಿದ್ದೀನಿ. ಇದು ಖಾರದ ಚಿಲ್ಲಿ, ಅದು ಫಸ್ಟಿಗೆ ಯೂಸ್ ಮಾಡಿದ್ದು ಖಾರ ಇದ್ದೇ ಇರೋದು. ಸೊ ಇದನ್ನೆಲ್ಲ ಹಾಕಿ ಶುಂಠಿ ಅದನ್ನೆಲ್ಲ ತರಿಸಿದ್ದೆ. ಇವಾಗೆಲ್ಲ ಪ್ರಿಪೇರ್ ಮಾಡೋದಕ್ಕೆ. ಸೊ ಖಾರ ಬೇಕಿದ್ರೆ ಇನ್ನೊಂದೆರಡು ಚಿಲ್ಲಿನ ಹೆಚ್ಚಿಗೆ ಹಾಕ್ಕೊಳ್ಬೋದು. ಖಾರ ಬೇಡ ಅಂದರೆ ಇಷ್ಟೇ ಸಾಕಾಗುತ್ತೆ. ಸೊ ನಾನು ಮಾಡ್ತಿರೋದು 2 ಮೆಂಬರ್ಸ್ಗಷ್ಟೇ ಇವಾಗ ಸದ್ಯಕ್ಕೆ. ಸೊ ಅದಕ್ಕೆ ಇಷ್ಟು ಚಿಲ್ಲಿ ಸಾಕಾಗುತ್ತೆ. ಸೊ ಇವಾಗ ನಾವು ಆನಿಯನ್ ಹೆಚ್ಕೊಳ್ಳೋಣ. ಸೊ ಆನಿಯನ್ ನೀರಲ್ಲಿ ಹಾಕಿ ಹೆಚ್ಚೋದ್ರಿಂದ ಬೇಗ ಸಿಪ್ಪೆ ಬಿಡುತ್ತೆ. ಸೊ ನಾನು ಈ ಥರ ಯೂಸ್ ಮಾಡ್ತಿದ್ದೀನಿ. ಈ ಥರ ಸೈಡಲ್ಲಿ ಕಟ್ ಮಾಡಬೇಕು. ಈ ಥರ ಹೆಚ್ಕೊಳ್ಳೋದ್ರಿಂದ ಬೇಗ ಈರುಳ್ಳಿನ ಚಾಪ್ ಮಾಡ್ಬೋದು, ಇಲ್ಲಾಂದರೆ ಲೇಟ್ ಆಗುತ್ತೆ ಕಟ್ ಮಾಡ್ಕೊಳ್ಳೋದು. ಸೊ ನಾನು ಈ ಥರ ಕಟ್ ಮಾಡ್ಕೊತಿದ್ದೀನಿ. ನೀವು ಯಾವ ಥರ ಕಟ್ ಮಾಡ್ಕೊಳ್ತೀರಾ ಅದನ್ನ ಕಮೆಂಟ್ ಮಾಡ್ಕೊ ತಿಳಿಸ್ಕೊಡಿ. ಪುದೀನ ಪಲಾವ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತಾ ಇದ್ದೀನಿ. ಇದು ಪುದೀನ ಇಷ್ಟು ಹಾಕಬೇಕು. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಸೊ ನಾನು ಫ್ರೆಶ್ ಆಗಿರುತ್ತೆ ಮಾಡಿದರೆ ಅಂತ ಇಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾ ಇಲ್ಲ. ಚಕ್ಕೆ ಇಷ್ಟು, ಚಕ್ಕೆ, ಲವಂಗ, 3 ಮೆಣಸು ಮತ್ತು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇದು 2 ಮೆಣಸಿನ್ಕಾಯಿ ರುಬ್ಕೊಳ್ಳೋದಕ್ಕೆ, ಕೊಬ್ಬರಿ ಸ್ವಲ್ಪ. ಸೊ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ನೀರು ಹಾಕೊಳ್ಳೋಣ. ಜಾಸ್ತಿ ನೀರು ಬೇಡ, ಸ್ವಲ್ಪ ಹಾಕೊಳ್ಳೋಣ ನೀರು. ಸೊ ಇವಾಗ ರುಬ್ಕೊಳ್ಳೋಣ. ಎಲ್ಲ ಆಲ್ಮೋಸ್ಟ್ ಹೆಚ್ಕೊಂಡಿದ್ದು ಆಗಿದೆ, ರುಬ್ಕೊಂಡಿರೋದು ಆಗಿದೆ. ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟು ಗ್ಯಾಸ್ ಹಚ್ಕೊಳ್ಳೋಣ. ಗ್ಯಾಸ್ ಹಚ್ಕೊಂಡ್ಬಿಟ್ಟು ಇವಾಗ ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಸೊ ನಾವು ಆಯಿಲ್ ಕಡಿಮೆ ತಿನ್ನೋದ್ರಿಂದ ಸ್ವಲ್ಪ ಹಾಕ್ಕೊಂಡಿದ್ವಿ. ಇದು ನಿಮಗೆ ಎಷ್ಟಾಗುತ್ತೋ ಅಂದರೆ ನೀವು ಎಷ್ಟು ತಿಂತೀರೋ ಅದ್ರ ಮೇಲೆ ಡಿಪೆಂಡು ಹಾಕ್ಕೊಳ್ಳೋದು. ಇವಾಗ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕೊಳ್ಳೋಣ. ಹಾಕೊಟ್ಟಾಯಿತು ಸಾಸಿವೆ ಜೀರಿಗೆ. ಸೊ ಇವಾಗ ಚಟಪಟ ಸಿಡಿತಾ ಇದೆ ಜೀರಿಗೆ ಮತ್ತು ಸಾಸಿವೆ. ಸೊ ಆ ಟೈಮಲ್ಲಿ ನಾವು ಕರಿಬೇವು ಮತ್ತು ಹಸಿಮೆಣಸಿನಕಾಯಿನ ಹಾಕಬೇಕು. ಸೊ ಇವಾಗ ಇದು ಫ್ರೈ ಮಾಡ್ಕೊಳ್ಳೋಣ. ಮತ್ತೊಂದು ಹಸಿ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಪುದೀನ ಇದನ್ನೆಲ್ಲ ಈ ಪೇಸ್ಟ್ನ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ವಾಸನೆ ಇರುತ್ತಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದ್ರದ್ದು ಹಸಿ ವಾಸನೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಈ ಪೇಸ್ಟ್ನ ಹಾಕೊಳ್ಳೋಣ ಇದ್ರು. ಸೊ ಉಳಿದಿರೋ ಪೇಸ್ಟ್ ಇದೆಲ್ಲ ಅಂಟ್ಕೊಂಡಿರುತ್ತಲ್ಲ, ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಹಿಂಗೆ ಅಂದ್ಕೊಂಡು ಇದರೊಳಗೆ ಹಾಕೋಣ. ಇಲ್ಲಾಂದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಕುದೀತಾ ಇರುತ್ತೆ. ನೆಕ್ಸ್ಟ್ ಬೇರೆ ತರಕಾರಿ ಇರುತ್ತಲ್ಲ ಅದನ್ನ ಹಾಕ್ಕೊಳ್ಬೇಕು. ಇವಾಗ ಆನಿಯನ್ ಹಾಕೊಳ್ಳೋಣ. ಸೊ ಆನಿಯನ್ ಆಲ್ರೆಡಿ ಹಾಕಿದ್ದೀನಿ, ಇದು ಫ್ರೈ ಆಗಿ ಕ್ಯಾರೆಟ್ ಮತ್ತು ಬೀನ್ಸ್ನ ಆ್ಯಡ್ ಮಾಡಿ ಹಾಕ್ಕೊಂಡು ಸೊ ಈ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಇದನ್ನ ಕುದಿಯೋದಕ್ಕೆ ಬಿಡಬೇಕು. ತರಕಾರಿ ಬೇಯಿಸ್ಕೊಂಡು ನೆಕ್ಸ್ಟ್ ನೀವು ಅಕ್ಕಿನ ಹಾಕ್ಕೊಳ್ಬೇಕು. ಅಷ್ಟರಲ್ಲಿ ನೀವು ಅಕ್ಕಿನ ಬೇಕಾದ್ರೆ ತೊಳ್ಕೊಂಡು ಇಟ್ಕೊಳ್ಬೋದು. ಸೊ ಇದಕ್ಕೆ ಉಪ್ಪನ್ನ ರುಚಿಗೆ ತಕ್ಕಷ್ಟೇ ಆ್ಯಡ್ ಮಾಡೋಣ. ನೀವೇ ಎಷ್ಟು ಲೈಕು ಕೆಲವೊಬ್ರು ಕಡಿಮೆ ತಿಂತಾರೆ ಉಪ್ಪು, ಕೆಲವೊಬ್ರು ಜಾಸ್ತಿ ತಿಂತಾರೆ. ಸೊ ಅದ್ರ ಮೇಲೆ ನೀವು ಹಾಕ್ಕೊಳ್ಳಿ. ನಾನು ಹಾಕ್ತಿರೋದು 1 ಸ್ಪೂನ್ ಉಪ್ಪನ್ನ ಹಾಕ್ತಾ ಇದ್ದೀನಿ. ಸೊ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ತರಕಾರಿ ಬೇಯೋ ಥರ ಬಿಡಿ. ಸೊ ಈ ಸ್ಮೆಲ್ ನೋಡ್ತಾ ಇದ್ರೆ ಆ್ಯಕ್ಚುಲಿ ನಾವು 1 ಗಂಟೆಗೆ ಮಾಡಬೇಕಿತ್ತು ಅಡುಗೆ. ಇವಾಗ ಆಲ್ರೆಡಿ 2 o'clock.
ಏನ್ ಮಾಡೋಣ ಥಿಂಕ್ ಮಾಡ್ಬಿಟ್ಟು ಫಸ್ಟ್ ಬ್ಲಾಗ್ಗೆ ಸೊ ಪಲಾವೇ ಮಾಡೋಣ ಅಂತ ಯೋಚನೆ ಮಾಡ್ಬಿಟ್ಟು ಇದು ಮಾಡ್ತಾ ಇದೀನಿ. ಇದ್ರ ಸ್ಮೆಲ್ ನೋಡ್ತಾ ಇದ್ರೆ ಇವಾಗಲೇ ತಿನ್ಬಿಡೋಣ ಅಂತ ಅಷ್ಟೊಂದು ಹಸ್ವಾಗ್ತಾ ಇದೆ. ಸೊ ಇದು ಪ್ರಿಪೇರ್ ಆಗಕ್ಕೆ ಇನ್ನೊಂದು 10 ಮಿನಿಟ್ಸ್ ಬೇಕನ್ಸುತ್ತೆ. ಅಷ್ಟೇ ನಾವು ಅಕ್ಕಿ ತೊಳ್ಕೊಳ್ಳೋಣ. ಓಕೆ, ಸೊ ನಾನಿವಾಗ ಈ ಕಪ್ಪಲ್ಲಿ 1 ಕಪ್ ಅಳತೆ ನಾನು ಅಕ್ಕಿನ ಆಲ್ರೆಡಿ ನೆನೆ ಇಟ್ಕೊಂಡಿದ್ದೀನಿ ತೊಳೆದ್ಬಿಟ್ಟು. ಸೊ ಇವಾಗ 2 ಕಪ್ ಆಗೋಷ್ಟು ನೀರು ಹಾಕೋಣ. ಸೊ ನೀವು 1 ಕಪ್ ತೊಗೊಂಡಿದ್ರೆ 2 ಕಪ್ಸ್ ನೀರು ಹಾಕೋಬೇಕು. 2 ತೊಗೊಂಡ್ರೆ 2 ಕಪ್ಸ್ ತೊಗೊಂಡ್ರೆ 4 ಕಪ್ ನೀರು ಹಾಕೋಬೇಕು. ನಾನು ತೊಗೊಂಡಿರೋದು 1 ಕಪ್ ಅಲ್ಲ, ಸೊ 2 ಕಪ್ ನೀರನ್ನ ಆ್ಯಡ್ ಮಾಡೋಣ. ನೀರು ಹಾಕಿದ್ದೀನಿ. ಇದು ಸ್ವಲ್ಪ ಕುದಿ ಬಂದಮೇಲೆ ಅಕ್ಕಿ ಹಾಕ್ಬಿಟ್ಟು ಕುಕ್ಕರ್ನ ಮುಚ್ಚಬೇಕು. ಸೊ ಇವಾಗ ಕುದಿಯೋಕೆ ಬಂದಿದೆ ಪಲಾವು. ನೆಕ್ಸ್ಟ್ ನಾವು ಇವಾಗ ಅಕ್ಕಿ ತೊಳೆದಿಟ್ಕೊಂಡಿರೋದನ್ನ ಅಕ್ಕಿನ ಆ್ಯಡ್ ಮಾಡೋಣ. ಸೊ ಈ ಥರ ನೀವು ನೆನೆ ಇಟ್ಕೊಳ್ಳೋದ್ರಿಂದ ಒಂದು 5 to 10 ಮಿನಿಟ್ಸು ಅಕ್ಕಿ ಚೆನ್ನಾಗಿ ಲೈಕ್ ಪಲಾವ್ ಚೆನ್ನಾಗಾಗುತ್ತೆ, ಲೈಕ್ ಮೃದುವಾಗಿ ಸಾಫ್ಟಾಗಿ ಆಗುತ್ತೆ. 3 ವಿಷಲ್ಸ್ ಹೊಡ್ಸೋಣ. ಸೊ ಪುದೀನ ಪಲಾವ್ನ ಇವಾಗ ತೆಗಿತಾ ಇದ್ದೀನಿ, ನೋಡೋಣ ಹೆಂಗೆ ಬಂದಿದೆ ಅಂತ. ಸೊ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀವಿ ಹೆಂಗಿದೆ ಅಂತ. ಓಕೆ, ಸೊ ಮೇಲಿರೋ ಮಸಾಲಾನ ಎಲ್ಲದಕ್ಕೂ ಮಿಕ್ಸ್ಡ್ ಆಗಲಿ ಅಂತ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ಟೇಸ್ಟ್ ಮಾಡಿಬಿಟ್ಟು ನೋಡೋಣ ಹೇಗಿದೆ ಅಂತ. ಸೂಪರಾಗಿ ಬಂದಿದೆ. ಸೊ ನೀವೆಲ್ಲ ಒಂದ್ಸರಿ ಮಾಡ್ಕೊಳ್ತೀನಿ, ಇಷ್ಟ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.